ಆರೋಗ್ಯ ಸಚಿವರು ಹೇಳಿದ ಹಂಗೆ ನಿರ್ದಿಷ್ಟವಾದ ಆಸ್ಪತ್ರೆಯನ್ನೇ ನಾವು ಹೇಳ್ತೀವಿ ವಿಕ್ಟೋರಿಯಾ ಆಸ್ಪತ್ರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಗಳ ನರಕ ಯಾತನೆಯನ್ನ ದಿವಿತ್ ನಾವು ಈ ಹೊತ್ತಿಗೆ ಈ ಕ್ಷಣಕ್ಕೆ ಜನರ ಮುಂದೆ ತೆರೆದಿಡ್ತೀವಿ. ರೋಗಿಗಳ ಗೋಳು ಕೇಳೋರು ಯಾರು ಸ್ವಾಮಿ? ನೀವೇ ಕೇಳಬೇಕು ಆರೋಗ್ಯ ಮಂತ್ರಿಗಳೇ, ನೀವು ಆ ಇಲಾಖೆ ಸಚಿವರು. ಔಷಧಿಗಂತ ಹೇಳಿ ಹೋದ್ರೆ ಹೊಸ ರೋಗ ಬರುವ ಆತಂಕ ಎದುರಾಗಿದೆ. ಇಲಿ ಹೆಗ್ಗಣಗಳ ಕಾಟ, ರೋಗ ರುಜಿನಗಳು ಆಸ್ಪತ್ರೆಗೆ ಹೋದ್ರೆ ನಮಗೆ ನಮ್ಮ ಮೈ ಮೇಲೆ ಹತ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಾಗಿದೆ. ನಿತ್ಯ ರೋಗಿಗಳ ಪರದಾಟ, ಆಸ್ಪತ್ರೆಯಲ್ಲಿ ಜಾಗ ಇಲ್ಲ, ಫುಟ್ಪಾತ್ನಲ್ಲಿ ಮಲಗಬೇಕು, ಇಲಿ ಕಾಟ, ವಿಧಿ ಇಲ್ಲದೆ ಹೆಗ್ಗಣಗಳ ಕಾಟದ ಮಧ್ಯೆ ನಿದ್ರಿಸ್ತಾ ಇರುವಂತ ರೋಗಿಗಳು. ಇಂಥ ಪರಿಸ್ಥಿತಿ ಇದೆ. ಕರುಳು ಚುರುಕ್ ಅನ್ಸುತ್ತೆ ಬಡ ರೋಗಿಗಳ ಪಾಡು ನೋಡಿದ್ರೆ. ಏನೋ ಒಂದು ಭರವಸೆಯೊಂದಿಗೆ ಯಾವುದೋ ಒಂದು ಊರಿಂದ ಬಂದಿರ್ತಾರೆ, ಬೆಂಗಳೂರಿನಲ್ಲಿ ನಮ್ಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ. ಯಾರೋ ಅವರ ಗಂಡನೋ ಅಥವಾ ಮಗನೋ ಮಗಳೋ ಇನ್ಯಾರೋ ಮತ್ತೊಬ್ಬರನ್ನ ಕರ್ಕೊಂಡು ಬಂದಿರ್ತಾರೆ. ಆದ್ರೆ ಬೆಂಗಳೂರಿಗೆ ಬಂದ್ರೆ ಇಂಥ ದಯಾನೀಯ ಸ್ಥಿತಿ ಪಾಪ ಅಂತವರದ್ದು. ಇದು ಎಂತ ಅವ್ಯವಸ್ಥೆ ನೋಡಿ. ಮಾನ್ಯ ಆರೋಗ್ಯ ಸಚಿವರೇ, ಇಂಥ ಕರ್ಮ ಕಾಂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೀತಾ ಇದೆ. ನೀವು ಮಂತ್ರಿ ಆಗಿದ್ದೀರಿ, ನಿಮ್ಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ. ನೋಡಿ ಏನಾಗಿದೆ ಅನ್ನೋದನ್ನ ನೀವು ಗಮನ ಹರಿಸಿ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ಅದನ್ನು ಮೊದಲು ನೋಡ್ಕೊಂಡು ಬನ್ನಿ. ನೋಡಿ, ಇದೇ ವೇಳೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಜೊತೆ ಮಾತನಾಡಿದ್ದಾರೆ. ರೋಗ ಸರಿಪಡಿಸೋಕ್ಕಿಂತ ಬಂದ್ರೆ ಇಲ್ಲಿ ಮತ್ತೆ ರೋಗವನ್ನೇ ಪಡೆದುಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಸಾಕಷ್ಟು ರೋಗಿಗಳು ಬೆಡ್ಗಳು ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅವರ ಜೊತೆಗೆ ಅಂತ ಹೇಳಿದ್ರೆ ರೋಗಿಗಳ ಜೊತೆಗೆ ಬಂದಂತಹ ಸಂಬಂಧಿಕರೇನಿರ್ತಾರೆ ಅವರಿಗೂ ಮಲಗೋದಕ್ಕೆ ಜಾಗ ಇಲ್ಲ. ಸದ್ಯ ನಾನೀಗ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ಗಮನಿಸ್ತಾ ಇರಬಹುದು, ನೂರಾರು ರೋಗಿಗಳ ಸಂಬಂಧಿಗಳು ಮಲಗೋಕೆ ಜಾಗ ಇಲ್ಲದೆ ಫುಟ್ಪಾತ್ ನಲ್ಲಿ ಮಲಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಆ ಒಂದು ಫುಟ್ಪಾತ್ ನ ಪಕ್ಕದಲ್ಲಿರುವಂತಹ ಜಾಗವನ್ನ ನೋಡಿದ್ರೆ ಎಂತವರಿಗೂ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆ ಒಂದು ಜಾಗದ ಪಕ್ಕದಲ್ಲೇ ದೊಡ್ಡ ದೊಡ್ಡ ಹೆಗ್ಗಣಗಳು ಓಡಾಟವನ್ನ ನಡೆಸ್ತಾ ಇದೆ. ಕಸದ ರಾಶಿ ಬಿದ್ದಿದೆ. ಆಸ್ಪತ್ರೆಯ ಆವರಣ ಗಬ್ಬೆದ್ದು ನಾರ್ತಾ ಇದೆ. ಅಂತಹ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಬಂದಂತಹ ರೋಗಿಗಳಿಗೆ ಒಂದು ಕಡೆಯಲ್ಲಿ ಬೆಡ್ ಸಿಗೋದಿಲ್ಲ, ಅದರ ಜೊತೆಗೆ ಬೆಡ್ ಸಿಗದೆ ರಾತ್ರಿ ಇಡೀ ಈ ಒಂದು ಫುಟ್ಪಾತ್ ನಲ್ಲೇ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ಈ ಹೆಗ್ಗಣಗಳು ಮಲಗಿರುವಂತಹ ರೋಗಿಗಳಾಗಿರಬಹುದು ಮತ್ತೆ ಅವರ ಸಂಬಂಧಿಕರಾಗಿರಬಹುದು ಅವರಿಗೆ ಕಡಿಯುವಂತಹ ಕೆಲಸವನ್ನ ಮಾಡುತ್ತೆ, ಅವರ ದೇಹದ ಮೇಲೆ ಓಡಾಡುತ್ತವೆ. ಇದರಿಂದಾಗಿ ಆರೋಗ್ಯ ಮತ್ತಷ್ಟು ಏರುಪೇರಾಗುವಂತಹ ಸಾಧ್ಯತೆಗಳಿದೆ. ಒಂದಿಷ್ಟು ಜನರಿಗೆ ಈಗಾಗಲೇ ಆ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಿದೆ. ಈ ರೀತಿ ಅನುಭವವನ್ನ ಪಡೆದುಕೊಂಡಂತಹ, ಈ ರೀತಿ ಕಷ್ಟವನ್ನ ಪಡೆದಂತಹ ರೋಗಿಯೊಬ್ಬರಿದ್ದಾರೆ. ಅವ್ರನ್ನೇ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಅವ್ರು ಎಲ್ಲಿಂದ ಬಂದಿದ್ರು, ಅವ್ರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ ಹೇಳಿ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಎಲ್ಲಿಂದ ಬಂದ್ರಿ ಮತ್ತೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ನಾವು ಚಳಿಕೆರೆಯಿಂದ ಬಂದಿರೋದು ಆಸ್ಪತ್ರೆಗೆ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಒಳಕ್ಕೆ ಬಿಡಿಸ್ಕೊಂಬಲ್ಲ, ಯಾರನ್ನ ಒಬ್ರನ್ನ ಇಬ್ರನ್ನ ಬಿಡಿಸ್ಕೊಂಬದ ಅಷ್ಟೇ. ಮತ್ತೆ ನಾವು ಬಂದಿದ್ದ ಮಕ್ಕಳು ಮತ್ತೆ ಅವರೆಲ್ಲ ಎಲ್ಲಿ ಮನ್ಕೋಬೇಕು, ಪುಟ್ಟಬತ್ತಾಗ ಮನ್ಕೋಬೇಕು. ಇಲ್ಲಿ ರಾತ್ರೆಲ್ಲ ಇಲ್ಲಿ ಓಡಾಡ್ತವೆ, ಇಲ್ಲಿ ಮೇಲೆ ಮೊದಲು ಓಡಾಡ್ತವೆ. ಬಂದು ನಾವೆಲ್ಲಿ ಮನ್ಕೊಬೇಕು, ಪುಟ್ಟಬತ್ತಾಗೆ ಮನ್ಕೊಂಡ್ರೆ ಇಲ್ಲಿ ಬಹಳ ಇದಾವೆ. ಈಗ ನಾನು ಹೇಳ್ತಿರೋದು, ಈ ಇಲಿಗಳು ಓಡಾಡ್ತಾ ಇರ್ತವೆ. ನಿಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಬಂದಿದ್ದೀರಾ, ನಾಳೆ ಇಲಿಗಳು ಕಚ್ಚಿ ಹೆಗ್ಣಗಳು ಕಚ್ಚಿ ನಿಮಗೂ ಆರೋಗ್ಯ ಹಾಳಾಗುತ್ತೆ ಅನ್ನೋ ಭಯ ಇದೆಯಾ? ಭಯ ನಮಗಿನ ಕಚ್ಚಿ ನಮ್ಗೆ ಮತ್ತ ಅದು ಉಸಿರು ಕುಡಿದ್ರೆ ಅವ್ ಕಚ್ಚಿದ್ರೆ ನಮ್ಗೆ ಹುಷಾರಿಲ್ದಂಗ ಆಗ್ತತೆ. ನಾವ್ ಬಡವರು, ನಾವೆಲ್ಲಿಗೆ ಹೋಗ್ಬೇಕು? ಬಡವ್ರು ಅಂತಂದ್ರೆ ನಾವ್ ಬಂದಿರೋದು ಈ ಆಸ್ಪತ್ರೆಗೆ. ಒಳಗೆ ಬಿಡಿಸ್ಕೊಂಬಲ್ಲ ಯಾರನ್ನ, ಒಬ್ರು ಇಬ್ರಷ್ಟೇ. ಇನ್ ಬಂದಿದ್ದಾರೆ ಎಲ್ಲರೂ ಎಲ್ಲಿ ಮನ್ಕೋಬೇಕು, ಪುಟ್ ಬತ್ತಾಗೆ ಇಲ್ಲಿ ಕಚ್ಚಿರ ನೋಡಿ, ಇಲ್ಲಿ ನಾವೆಲ್ಲಿ ಮನ್ಕೋಬೇಕು? ಎಷ್ಟು ಭಯ ಆಗುತ್ತೆ ಈ ಜಾಗದಲ್ಲಿ ಮಲ್ಗೋದಿಕ್ಕೆ. ಭಯ ಒಂದ್ ಕಣ್ಣಾಗ ನಿದ್ದೆ ಮಾಡಿದ್ರೆ ಒಂದ್ ಕಣ್ಣಾಗ ಆಗ್ಲಿ ನೋಡ್ಬೇಕು, ಇಲ್ಲಿ ಬಂತಂಗ ಅಂತಂದು ನೋಡ್ಬೇಕು. ನಾವ್ ಬಡವ್ರು ಯಾಕೆ ಬರ್ಬೇಕು ಈ ಆಸ್ಪತ್ರೆಗೆ? ಯಾಕೆ ಬರ್ಬೇಕು ಆಸ್ಪತ್ರೆಗೆ? ಬಡವರು ಫ್ರೀ ಆಸ್ಪತ್ರೆ ಅಂತಾರೆ, ಮತ್ತೆ ಮನಿಕೆ ಜಾಗಿಲ್ಲ, ಎಲ್ಲ ಕಚ್ಚಿಡ ಸುಮ್ನೆ ಇಲ್ಲೆಲ್ಲನ. ಇದಿಷ್ಟು ರೋಗಿಯ ಸಂಬಂಧಿಕೆ ಹೇಳ್ತಾ ಇರುವಂತ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಇಲಿಗಳು ಓಡಾಡುತ್ತೆ, ಮತ್ತೆ ರಾತ್ರಿ ಎಲ್ಲ ಇಲ್ಲೇ ಮಲಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಕಸದ ರಾಶಿ, ಆತಂಕ ಹೆಚ್ಚಾಗುತ್ತೆ, ಭಯ ಇರುತ್ತೆ. ಯಾವಾಗ ಇಲಿ ನಮ್ಮನ್ನ ಕಚ್ಚುತ್ತೋ, ನಮ್ಮ ಆರೋಗ್ಯ ಹಾಳಾಗುತ್ತೋ ಅನ್ನುವಂತಹ ಭಯ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ ರಂಜಿತ್, ಗಮನಿಸ್ತಾ ಇದ್ದೀರಾ ಅಲ್ಲಿ
ಯಾವ್ದಾದ್ರು ರಾಜಕಾರಣಿ ಮಕ್ಕಳು ಅಲ್ಲಿ ಬಂದ್ ಮಲಗಕ್ಕಾಗತ್ತಾ? ಆರೋಗ್ಯ ಮಂತ್ರಿಗಳಲ್ಲಿ ಬಂದ್ ಮಲಗಕ್ಕಾಗತ್ತಾ? ಆರೋಗ್ಯ ಮಂತ್ರಿಗಳ ಕುಟುಂಬದವ್ರು ಬಂದ್ ಅಲ್ಲಿ ಮಲಗಕ್ಕಾಗತ್ತಾ? ಅಥವಾ ಇನ್ಯಾವುದೇ ರಾಜಕಾರಣಿಗಳ ಮಕ್ಕಳು ಅಲ್ಲಿ ಬಂದು ಮಲಗಕ್ಕಾಗತ್ತಾ? ಅವರಿಗೆ ಅಂತ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ತೀರಾ ಇಲ್ಲ ಆಗ್ಲೇ ಇಲ್ಲ ಅಂದ್ರೆ ಸ್ಪೆಷಾಲಿಟಿ ಆಸ್ಪತ್ರೆಗಳಿದಾವೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು. ಹಂಗೆ ಆದ್ರೆ ಬಡವರಿಗೆ ಯಾವ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ? ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾವೋ. ಓಡಾಟವನ್ನ ನಡೆಸ್ತಾ ಇದೆ, ಕಸದ ರಾಶಿ ಬಿದ್ದಿದೆ, ಆಸ್ಪತ್ರೆಯ ಆವರಣ ಗಬ್ಬೆದ್ದು ನಾರ್ತಾ ಇದೆ. ಅಂತಹ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಬಂದಂತಹ ರೋಗಿಗಳಿಗೆ ಒಂದು ಕಡೆಯಲ್ಲಿ ಬೆಡ್ ಸಿಗೋದಿಲ್ಲ, ಅದರ ಜೊತೆಗೆ ಬೆಡ್ ಸಿಗದೆ ರಾತ್ರಿ ಇಡೀ ಈ ಒಂದು ಫುಟ್ಪಾತ್ ನಲ್ಲೇ ಮಲಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ಈ ಹೆಗ್ಗಣಗಳು ಮಲಗಿರುವಂತಹ ರೋಗಿಗಳಾಗಿರಬಹುದು, ಮತ್ತೆ ಅವರ ಸಂಬಂಧಿಕರಾಗಿರಬಹುದು, ಅವರಿಗೆ ಕಡಿಯುವಂತಹ ಕೆಲಸವನ್ನ ಮಾಡುತ್ತೆ, ಅವರ ದೇಹದ ಮೇಲೆ ಓಡಾಡುತ್ತವೆ. ಇದರಿಂದಾಗಿ ಆರೋಗ್ಯ ಮತ್ತಷ್ಟು ಏರುಪೇರಾಗುವಂತಹ ಸಾಧ್ಯತೆಗಳಿದೆ. ಒಂದಿಷ್ಟು ಜನರಿಗೆ ಈಗಾಗಲೇ ಆ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಿದೆ. ಈ ರೀತಿ ಅನುಭವವನ್ನ ಪಡೆದುಕೊಂಡಂತಹ, ಈ ರೀತಿ ಕಷ್ಟವನ್ನ ಪಡೆದಂತಹ ರೋಗಿಯೊಬ್ರು ಇದ್ದಾರೆ, ಅವ್ರನ್ನೇ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಅವ್ರು ಎಲ್ಲಿಂದ ಬಂದಿದ್ರು, ಅವರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ ಹೇಳಿ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಎಲ್ಲಿಂದ ಬಂದ್ರಿ, ಮತ್ತೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ನಾವು ಚಳಿಕೆರೆಯಿಂದ ಬಂದಿರೋದು ಆಸ್ಪತ್ರೆಗೆ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಸಹ, ಒಳಕ್ಕೆ ಬಿಡಿಸ್ಕೊಂಬಲ್ಲ ಯಾರನ್ನ, ಒಬ್ರನ್ನ ಇಬ್ರನ್ನ ಬಿಡಿಸ್ಕೊಂಬದ ಅಷ್ಟೇ. ಮತ್ತೆ ನಾವು ಬಂದಿದ್ದ ಮಕ್ಕಳು ಮತ್ತೆ ಅವರೆಲ್ಲ ಎಲ್ಲಿ ಮನ್ಕೋಬೇಕು, ಪುಟ್ಟಬತ್ತಾಗ ಮನ್ಕೋಬೇಕು. ಇಲ್ಲಿ ರಾತ್ರೆಲ್ಲ ಇಲ್ಲಿ ಓಡಾಡ್ತವೆ, ಇಲ್ಲಿ ಮೇಲೆ ಮೊದಲು ಓಡಾಡ್ತವೆ ಬಂದು. ನಾವೆಲ್ಲಿ ಮನ್ಕೊಬೇಕು, ಪುಟ್ಟಬತ್ತಾಗೆ ಮನ್ಕೊಂಡ್ರೆ ಇಲ್ಲಿ ಬಹಳ ಇದಾವೆ. ಈಗ ನಾನು ಹೇಳ್ತಿರೋದು, ಈ ಇಲಿಗಳು ಓಡಾಡ್ತಾ ಇರ್ತವೆ, ನಿಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಬಂದಿದ್ದೀರಾ, ನಾಳೆ ಇಲಿಗಳು ಕಚ್ಚಿ ಹೆಗ್ಣಗಳು ಕಚ್ಚಿ ನಿಮಗೂ ಆರೋಗ್ಯ ಹಾಳಾಗುತ್ತೆ ಅನ್ನೋ ಭಯ ಇದೆಯಾ? ಭಯ ಸಹ ನಮಗಿನ ಕಚ್ಚಿ ನಮ್ಗೆ ಮತ್ತೆ ಅದು ಉಸಿರು ಕುಡಿದ್ರೆ ಅವ್ ಕಚ್ಚಿದ್ರೆ ನಮ್ಗೆ ಹುಷಾರಿಲ್ದಂಗ ಆಗ್ತತೆ. ನಾವ್ ಬಡವ್ರು, ನಾವೆಲ್ಲಿಗೆ ಹೋಗ್ಬೇಕು? ಬಡವ್ರು ಅಂತಂದ್ರೆ ನಾವ್ ಬಂದಿರೋದು ಈ ಆಸ್ಪತ್ರೆಗೆ. ಒಳಗೆ ಬಿಡಿಸ್ಕೊಂಬಲ್ಲ ಯಾರನ್ನ, ಒಬ್ರು ಇಬ್ರಷ್ಟೇ. ಇನ್ ಬಂದಿದ್ದಾರೆ ಎಲ್ಲರೂ ಎಲ್ಲಿ ಮನ್ಕೋಬೇಕು, ಪುತ್ತಗೆ ಇಲ್ಲಿ ಕಚ್ಚಿದ ನೋಡಿ, ಇಲ್ಲಿ ನಾವೆಲ್ಲಿ ಮನ್ಕೋಬೇಕು? ಎಷ್ಟು ಭಯ ಆಗುತ್ತೆ ಈ ಜಾಗದಲ್ಲಿ ಮಲ್ಗೋದಿಕ್ಕೆ. ಭಯ ಸಹ. ಒಂದ್ ಕಣ್ಣಾಗ ನಿದ್ದೆ ಮಾಡಿದ್ರೆ ಒಂದ್ ಕಣ್ಣಾಗ ಆಗ್ಲಿ ನೋಡ್ಬೇಕು, ಇಲ್ಲಿ ಬಂತಂಗ ಅಂತಂದ್ ನೋಡ್ಬೇಕು ನಾವು. ನಾವ್ ಬಡವ್ರು ಯಾಕೆ ಬರ್ಬೇಕು ಈ ಆಸ್ಪತ್ರೆಗೆ? ಯಾಕೆ ಬರ್ಬೇಕು ಸಹ ಆಸ್ಪತ್ರೆಗೆ? ಬಡವರು ಫ್ರೀ ಆಸ್ಪತ್ರೆ ಅಂತಾರೆ, ಮತ್ತೆ ಮನಿಕೆ ಜಾಗಿಲ್ಲ, ಎಲ್ಲ ಕಚ್ಚಿಡ ಸುಮ್ನೆ ಇಲ್ಲೆಲ್ಲನ. ಇದಿಷ್ಟು ರೋಗಿಯ ಸಂಬಂಧಿಕೆ ಹೇಳ್ತಾ ಇರುವಂತ. ಪ್ರಮುಖವಾಗಿ ಈ ಒಂದು ಜಾಗದಲ್ಲಿ ಇಲಿಗಳು ಓಡಾಡುತ್ತೆ, ಮತ್ತೆ ರಾತ್ರಿ ಎಲ್ಲ ಇಲ್ಲೇ ಮಲಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಕಸದ ರಾಶಿ, ಆತಂಕ ಹೆಚ್ಚಾಗುತ್ತೆ, ಭಯ ಇರುತ್ತೆ. ಯಾವಾಗ ಇಲಿ ನಮ್ಮನ್ನ ಕಚ್ಚುತ್ತೋ, ನಮ್ಮ ಆರೋಗ್ಯ ಹಾಳಾಗುತ್ತೋ ಅನ್ನುವಂತಹ ಭಯ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ ರಂಜಿತ್, ಗಮನಿಸ್ತಾ ಇದ್ದೀರಾ ಅಲ್ಲಿ ಯಾವ್ದಾದ್ರು ರಾಜಕಾರಣಿ ಮಕ್ಕಳು ಅಲ್ಲಿ ಬಂದ್ ಮಲಗಕ್ಕಾಗತ್ತಾ? ಆರೋಗ್ಯ ಮಂತ್ರಿಗಳಲ್ಲಿ ಬಂದ್ ಮಲಗಕ್ಕಾಗತ್ತಾ? ಆರೋಗ್ಯ ಮಂತ್ರಿಗಳ ಕುಟುಂಬದವ್ರು ಬಂದ್ ಅಲ್ಲಿ ಮಲಗಕ್ಕಾಗತ್ತಾ? ಅಥವಾ ಇನ್ಯಾವುದೇ ರಾಜಕಾರಣಿಗಳ ಮಕ್ಕಳು ಅಲ್ಲಿ ಬಂದು ಮಲಗಕ್ಕಾಗತ್ತಾ? ಅವರಿಗೆ ಅಂತ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ತೀರಾ ಇಲ್ಲ ಆಗ್ಲೇ ಇಲ್ಲ ಅಂದ್ರೆ ಸ್ಪೆಷಾಲಿಟಿ ಆಸ್ಪತ್ರೆಗಳಿದಾವೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು. ಹಂಗೆ ಆದ್ರೆ ಬಡವರಿಗೆ ಯಾವ ಸ್ಪೆಷಾಲಿಟಿ ಆಸ್ಪತ್ರೆ ಇದೆ? ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾವ.